ಅದೇ ರೂಪ. ನಿಜ ಹೇಳಪ್ಪ, ನೀನೆ ತಾನೇ ರಾಯರ ಮಗ ಅಗಸ್ತ್ಯ? ರಾಯರ ಕಳೆ ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಮಾತಾಡಪ್ಪ. ಅಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ. ನಾನ್ ನಿನಗೆ ಒಂದು ಋಣ ತೀರ್ಸೋದ್ ಬಾಕಿ ಇದೆ. ಅದನ್ನೇನಾದ್ರೂ ನನ್ನ ಜೀವ ಇರೋದ್ರೊಳಗೆ ಮಾಡಿ ಮುಗಿಸ್ಲಿಲ್ಲ ಅಂತಂದ್ರೆ ನನ್ನ ಆತ್ಮಕ್ಕೆ ಮುಕ್ತಿ ಸಿಗೋದಿಲ್ಲಪ್ಪ. ಯಾಕೇನೇನೋ ಮಾತಾಡ್ತಿದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಪ್ಪ. ನಾನು ರಿಟೈರ್ ಆಗಿ 6-7 ವರ್ಷ ಆದ್ರೂ ಒಂದು ಪತ್ರ ತಲುಪಿಸೋಕಾಗದೆ ಒದ್ದಾಡ್ತಾ ಇದ್ದೀನಪ್ಪ. ಆ ಪತ್ರದಲ್ಲಿರೋ ಅಕ್ಷರಗಳಿಗೆ ನನಗೆ ನಾನು ಕೊಟ್ಟ ಮಾತಿಗೆ ಇವತ್ತು ಮುಕ್ತಿ ಕೊಡಪ್ಪ. ಇವನು ರಾಯರ್ ಮಗ ಅಲ್ಲ. ಆದರೆ ನನ್ನ ಮನಸ್ಸು ಹೇಳ್ತಾ ಇದೆ ರಾಯರ ಮಗ ಅಗಸ್ತ್ಯ ಇವನೇ ಅಂತ. ಚಿಕ್ಕರಾಯರ್ನ ಕರಿಯಮ್ಮ, ಅಂದ್ರೆ ಅಗಸ್ತ್ಯ ಅವ್ರನ್ನ ಕರಿಯಮ್ಮ. ಅಮ್ಮ, ಅವತ್ತು ಅಗಸ್ತ್ಯನನ್ನ ಹುಡ್ಕೊ ಬಂದಿದ್ದು ಇವರೇನೆ. ತಾತ, ನಾನು ಅವತ್ತೇ ಹೇಳಿಲ್ವಾ ಅಗಸ್ತ್ಯಣ್ಣ ಇಲ್ಲಿರಲ್ಲ, ಬೆಂಗಳೂರಲ್ಲಿ ಇರ್ತಾನೆ ಅಂತ? ಏನ್ ವಿಷಯ? ಏನ್ ಬೇಕಾಗಿತ್ತು ನಿಮ್ಗೆ? ಈ ಪತ್ರ ಕೊಡ್ಬೇಕಾಗಿತ್ತು ಅಗಸ್ತ್ಯನ್ಗೆ. ಅಗಸ್ತ್ಯ ಇಲ್ಲಿರಲ್ಲ, ಅವನು ಬೆಂಗಳೂರಲ್ಲಿ ಇರ್ತಾನೆ. ಮತ್ತೆ ಇವ್ರು ವಾಪಸ್ ಬರೋದಿಲ್ಲ. ಅಂದ್ರೆ ಈ ಪತ್ರ ನನಗ್ ಕೊಡಿ, ನಾನು ಅವನು ತಲುಪಿಸ್ತೀನಿ. ಮಾತು ಮೀರೋದಿಲ್ಲ. ರಾಯರ ಮಗ ಬರೋವರೆಗೂ ಕಾಯ್ತೀನಿ. ಇವ್ರು ಮಾತಾಡ್ತಿರೋದನ್ನ ಕೇಳ್ತಿದ್ರೆ ತುಂಬಾ ಮುಖ್ಯವಾಗಿರೋ ವಿಷಯ ಅನ್ಸುತ್ತೆ. ಆದ್ರೆ ನಾನೇ ರಾಯರ ಮಗ ಅಗಸ್ತ್ಯ ಅಂತ ಹೇಳಿ ಈ ಪತ್ರನ ತಗೊಳ್ಳೋ ಯೋಗ್ಯತೆ ಕೂಡ ಇಲ್ವಲ್ಲ ನಂಗೆ. ಪತ್ರ ನಂಗೆ ಕೊಡು. ಕೊಡೋದಿಲ್ಲ. ಒಳ್ಳೆ ನೀರ ನಾನು ಕುಡಿಯಲ್ಲ. ತಗೊಮ್ಮ. ಶಾಸ್ತ್ರಿಗಳೇ, ನೀವಿಡೋ ಮುಹೂರ್ತ ಹೇಗಿರ್ಬೇಕು ಅಂದ್ರೆ ಬರೀ 7 ಜನ್ಮಕ್ಕಲ್ಲ, 700 ಜನ್ಮಕ್ಕೂ ಇವರಿಬ್ರು ಸತಿಪತಿಗಳಾಗೇ ಇರಬೇಕು ಅಂತ ಮುಹೂರ್ತ ಇಡಿ ಹೇಳ್ತೀನಿ. ದಾಮಿನಿ ಅಮ್ಮೋರೆ, ಈ ಚೀಟಿನಲ್ಲಿ ಸಮಯ, ಘಳಿಗೆ, ನಕ್ಷತ್ರ, ಮುಹೂರ್ತ ಎಲ್ಲನೂ ಬರೆದಿಟ್ಟಿದ್ದೀನಿ. ಅದೇ ನಿಶ್ಚಿತಾರ್ಥ ದಿನ ಹೇಳಿದ ಸಮಯನೇ ಸೂಕ್ತವಾಗಿದೆ ಅಲ್ವೇ? ಮತ್ತೆ ಅಲ್ಲ ಶಾಸ್ತ್ರಿಗಳೇ, ನಾವು ಯಾರ ಹತ್ರ ಹೇಳಿ ಲಗ್ನ ಪತ್ರಿಕೆ ಬರ್ಸಿದ್ದು? ವಿದ್ವಾನ್ ಅನಂತ ಪದ್ಮನಾಭ ಶಾಸ್ತ್ರಿಗಳ ಹತ್ರ. ಇವತ್ತಿನವರೆಗೂ ಅವ್ರಿಟ್ಟಿರೋ ಮುಹೂರ್ತದಲ್ಲಿ ಮದುವೆ ಆದವ್ರು ಎಲ್ಲರೂ ಆದರ್ಶ ದಂಪತಿಗಳಾಗಿದ್ದಾರೆ. ಆದ್ರೆ ನಿಶ್ಚಿತಾರ್ಥದ ಟೈಮಲ್ಲಿ ಆ ಹೆಸರು ಬದಲಾಗಿದ್ದೊಂದೇ ಎಡವಟ್ಟಾಗಿತ್ತು. ಅದಕ್ಕೆ ಶಾಸ್ತ್ರಿಗಳೇ, ಈ ಸಲ ಎಲ್ಲ ಜವಾಬ್ದಾರಿ ನೀವೇ ತಗೊಂಬಿಡಿ. ತಾಗ ಹೌದು ಶಾಸ್ತ್ರಿಗಳೇ, ಇದನ್ನೆಲ್ಲ ನೀವೇ ನೋಡ್ಕೊಂಬಿಡಿ. ತಾಗ ಅಮ್ಮೋರೆ, ಹೇಳೋದು ಮರ್ತಿದ್ದೆ. ಮಾಂಗಲ್ಯ ಧಾರಣೆ ಆದ್ಮೇಲೆ ಹೆಣ್ಣನ್ನ ಗಂಡಿನ ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ಆದ್ರೆ ನಮ್ಮನೆ ಪದ್ಧತಿ ಪ್ರಕಾರ ಮದುವೆ ಆಗ್ತಿರೋದ್ರಿಂದ ಮಾಂಗಲ್ಯ ಧಾರಣೆ ಆದ್ಮೇಲೆ ವಧುವರರನ್ನ ನಮ್ಮನೇಲೆ ಇಟ್ಕೊಂಡು ರಾತ್ರಿ ತವರಿನ ಆತಿಥ್ಯನ ಅವರು ಸ್ವೀಕರಿಸಿ ಆದ್ಮೇಲೆ ಅವರು ಸತಿಪತಿಗಳಾದ ಮಾರನೇ ದಿನ ಹೆಣ್ಣನ್ನ ಗಂಡಿನ ಮನೆಗೆ ಕಳಿಸ್ಕೊಡೋದು ವಾಡಿಕೆ. ಇದಕ್ಕೆ ನೀವು ಕೇಳೋ ಅವಶ್ಯಕತೆ ಇಲ್ಲ ಶಾಸ್ತ್ರಿಗಳೇ.
ನೀವ್ ಹೇಳಿದ್ದಕ್ಕೆಲ್ಲ ನಮ್ಮ ಒಪ್ಪಿಗೆ ಇದ್ದೇ ಇರತ್ತೆ. ಮತ್ತೆ ಒಂದಿನ ಯಾಕೆ, 1 ತಿಂಗಳು ಪೂರ್ತಿ. ದಯಾ. ಅಲ್ಲ ಅದಕ್ಕೆ ಮಾಧು, ಪಾಪ ಭಕ್ತಿ ಅವಳ ಮೇಲಿರೋ ಕಾಳಜಿಗೆ ಹೇಳಿದೆ ಅಷ್ಟೇ ಅತ್ತಿಗೆಮ್ಮ. ಯಾವಾಗಲೂ ಹೆಣ್ಮಕ್ಳು ಮದುವೆ ಆಗಿ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರ್ಬೇಕಾದ್ರೆ ಕೊಡೋ ಅಂತ ಕಣ್ಣೀರು ಹಾಕೊಂಡ್ ಬರ್ತಾರಲ್ಲ, ಭಕ್ತಿ ವಿಷಯದಲ್ಲಿ ಹಾಗಾಗ್ಬಾರ್ದು ಅಂತ ಅಷ್ಟೇ ಅದ್ಕೆಮ್ಮ. ಇದು ಭಕ್ತಿ ಮೇಲೆ ನನ್ಗಿರೋ ಕಾಳಜಿ ಅಷ್ಟೇ ಅಷ್ಟೇ, ಮತ್ತಿನ್ನೇನಿಲ್ಲ. ನಿಜ, ನಮ್ಮನ್ನ ನೋಡ್ಬೇಕು ಅಂತ ಒಂದು ಕೂಗು ಕೂಗಿದ್ರೆ ಸಾಕು, ನಾವೇ ಅಲ್ಲಿರಬಹುದು ಅಥವಾ ಅವಳೇ ಇಲ್ಲಿಗೆ ಬರಬಹುದು. ಅಯ್ಯೋ ಶಾರದಮ್ಮ, ಕೂಗೋದೆಲ್ಲ ಯಾಕೆ, ಭಕ್ತಿ ಜೊತೆ ನೀವು ನಮ್ಮನೆಗೆ ಬಂದ್ಬಿಡಿ. ಶಾರದಮ್ಮ ಅವರೇ ಕ್ಷಮಿಸ್ಬಿಡಿ, ನೀವೆಂಥವ್ರು ಅಂತ ನನಗೆ ಗೊತ್ತಿಲ್ವಾ? ಅಲ್ಲ, ನಾವು ಕರೆದಿದ ತಕ್ಷಣ ನೀವೇನು ಬಂದ್ಬಿಡ್ತೀರಾ? ಅಂಥ ಸ್ವಾಭಿಮಾನದವ್ರು ನೀವು. ಆ ಸ್ವಾಭಿಮಾನ ಯಾರು ಹೇಳಿ? ನಿಮ್ಮ ಯಜಮಾನ್ರು ನಿಮಗೆ ಬಿಟ್ಟು ಹೋಗಿದ್ದಾರೆ. ಅಮ್ಮೋರೆ, ಏನಾದ್ರೂ ಹೇಳೋದಿತ್ತಾ? ಈಗ ನಿರ್ಧಾರ ಆಗಿರೋ ಗಳಿಗೆ ಸಮಯ ಎಲ್ಲ ಚೆನ್ನಾಗಿದೆ ಅಂತ ನನಗೆ ಗೊತ್ತು. ಆದ್ರೆ ಏನು ಹೇಳಿ? ಈ ದಿನ ಬಿಟ್ಟು ಬೇರೆ ಯಾವ ದಿನ ಶುಭ ಮುಹೂರ್ತ ಇದೆ? ಈ ದಿನ ಬಿಟ್ರೆ ಇನ್ನು 1.5 ತಿಂಗಳು ಯಾವುದೇ ಮುಹೂರ್ತ ಇಲ್ಲ. ಯಾಕೆ, ಮದುವೆ ಏನಾದರೂ ಮುಂದಾಕೋ ಆಲೋಚನೆನಾ? ಅಯ್ಯಯ್ಯೋ, ನಾನು ಹಾಗೆ ಹೇಳಲಿಲ್ಲ. ಈಗಿರೋ ಮುಹೂರ್ತಕ್ಕಿಂತ ಮುಂಚೆನೆ ಒಳ್ಳೆ ಮುಹೂರ್ತ ಇದ್ರೆ ಆ ದಿನನೇ ಮದುವೆ ಮಾಡ್ಬಿಡೋಣ ಅಂತ. ನಾನಿನ್ನು ಏರೋಪ್ಲೇನ್ ಸ್ಪೀಡಲ್ಲಿದ್ರೆ ಅತ್ತಿಗೆಮ್ಮ ಆಗ್ಲೇ ರಾಕೆಟ್ ಸ್ಪೀಡಲ್ಲಿದ್ದಾರಲ್ಲಪ್ಪ. ಬೇಗ ಯಾಕೆ ಮದುವೆ ಮಾಡಬೇಕು ಅನ್ಕೋತಿದ್ದಾರೆ? ತಮ್ಮಿ ಪ್ಲಾನ್ ಪ್ರಕಾರ ನಾನು ಅತ್ತಿಗೆಮ್ಮನ ಪರ ಇರೋದೇ ಒಳ್ಳೇದು. ಯಾಕೆ ಶಾಸ್ತ್ರಿಗಳೇ ನನ್ನನ್ನು ಹಾಗೆ ನೋಡ್ತಿದ್ದೀರಿ? ಅಲ್ಲ, ಈಗ ನಿಮ್ಮ ಮನೆ ಮಗಳನ್ನ ನಮ್ಮನೆ ಕೊಡೋದು ಅಂತ ಆದ್ಮೇಲೆ ಮದುವೆ ಬೇಗ ಆದ್ರೆ ಏನ್ ಚಿಂತೆ? ಶಾಸ್ತ್ರಿಗಳೇ, ಈಗ ಹತ್ತಿರದಲ್ಲಿ ಯಾವ್ದು ಒಳ್ಳೆ ಶುಭ ಮುಹೂರ್ತ ಇದೆ ಅಂತ ನೋಡಿ ಹೇಳಿ ಬೇಗ. ಅದೇನ ಕೈ ಲೆಕ್ಕ ಹಾಕ್ತಿರಲ್ಲ, ಲೆಕ್ಕ ಹಾಕಿ ಬೇಗ. ಶ್ರೀಕಾಂತ ಬಂದ್ಮೇಲೆ ಮಾತಾಡಿದ್ರೆ ಚೆನ್ನಾಗಿತ್ತು. ಅಲ್ಲ ಶಾಸ್ತ್ರಿಗಳೇ, ಒಳ್ಳೆ ಕೆಲ್ಸಕ್ಕೆ ಎಲ್ರ ಬೆಂಬಲ ಒಪ್ಪಿಗೆ ಇದ್ದೇ ಇರುತ್ತೆ. ಈಗ ನಮ್ ಶ್ರೀಕಾಂತು ಎಂಥವನು ಅಂತ ನಮಗ್ ಗೊತ್ತಿಲ್ವೇ? ನೀವು ನೋಡಿ ನೋಡಿ ಒಳ್ಳೆ ಮುಹೂರ್ತ ನೋಡಿ. ನೋಡಿ, ನಾಡಿದ್ದೇ ಮದುವೆಗೆ ಸೂಕ್ತವಾದ ಮುಹೂರ್ತ ಇದೆ. ಆದರೆ ಅಷ್ಟು ಬೇಗ ಮದುವೆ ಹೇಗೆ ಸಾಧ್ಯ? ಆಗತ್ತೆ.